ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ತಮ್ಮ ಹಣ ಹೊರಟು ಹೋದರೆ ತಮ್ಮ ಮಿತ್ರ ಬಳಗ ಏನೆಂದುಕೊಂಡರು ಎನ್ನುವ ಚಿಂತೆಯಲ್ಲಿ ಅವರೇರುತ್ತಾರೆ. ಇದೇ ಕಾರಣದಿಂದ ಬಹಳಷ್ಟು ಜನರು ಭಾವನಾತ್ಮಕವಾಗಿ ಕುಂಠಿತರಾಗಿರುತ್ತಾರೆ ಮತ್ತು ಮನರೋಗಿಗಳಾಗಿರುತ್ತಾರೆ. ಆದಾಗ್ಯೂ ಅವರು ಶ್ರೀಮಂತರಂತೆ ಕಾಣುತ್ತಾರೆ ಮತ್ತು ಅವರಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಹಣವಿರುತ್ತದೆ. ನಾನು ಕೇಳಿದೆ, ಅಂದರೆ ಬಡ ಜನರು ಹೆಚ್ಚು ಸುಖಿಗಳಾಗಿರುತ್ತಾರೇನು? ಇಲ್ಲಿ ನನಗೆ ಹಾಗನಿಸುವುದಿಲ್ಲ, ಶ್ರೀಮಂತ ಡ್ಯಾಡ್ ಉತ್ತರಿಸಿದರು. ಹಣದಿಂದ ದೂರಕ್ಕೆ ಓಡುವುದು ಅಷ್ಟೇ ಹುಚ್ಚುತನ. ಅದರಲ್ಲಿ ಆಸಕ್ತರಾಗುವಷ್ಟು ಯಾರೋ ಬಹಳ ಅಳೆದು ಸುರಿದು ಕಳಿಸಿಕೊಟ್ಟಂತೆ ಅದೇ ಸಮಯಕ್ಕೆ ಸರಿಯಾಗಿ ಕಸ್ಬೆಯ ಒಬ್ಬ ಹುಚ್ಚ ನಮ್ಮ ಟೇಬಲ್ನಲ್ಲಿ ಬಳಿಯಲ್ಲಿ ದಾಟಿ ಹೋದ ಮತ್ತು ಅದೊಂದು ದೊಡ್ಡ ತಿಪ್ಪೆಗುಂಡಿಯ ಬಳಿಯಲ್ಲಿ ಕುಳಿತು ಅದರಿಂದೇನು ಹರಿಸಲು ತೊಡಗಿದ. ಚರ್ಚೆಯ ಈ ಮಹತ್ವದ ಘಟ್ಟದಲ್ಲಿ ನಾವು ಮೂವರು ಅವನಲ್ಲಿ ಬಹಳ ಆಸಕ್ತಿಯನ್ನು ತಳೆದೆವು, ಯಾಕೆಂದರೆ ಮೊದಲು ಅವನನ್ನು ಅಷ್ಟಾಗಿ ನೋಡಿರಲಿಲ್ಲ. ಶ್ರೀಮಂತ ಡ್ಯಾಡ್ ತಮ್ಮ ಪರ್ಸಿನಿಂದ $1 ನೋಟನ್ನು ಹೊರತೆಗೆದು ಆ ವಯಸ್ಸಾದ ಹುಚ್ಚನನ್ನು ಸಮೀಪಕ್ಕೆ ಕಳೆದರು. ಹಣವನ್ನು ಕಂಡ ತಕ್ಷಣ ಹುಚ್ಚು ಓಡುತ್ತಲೇ ಸಮೀಪಕ್ಕೆ ಬಂದ. ನೋಟವನ್ನು ತೆಗೆದುಕೊಂಡ ಶ್ರೀಮಂತ ಡ್ಯಾಡ್ಗೆ ಅನಂತ ಧನ್ಯವಾದಗಳನ್ನು ಹೇಳಿದ ಮತ್ತು ತನ್ನ ಅದೃಷ್ಟದ ಖುಷಿಯಲ್ಲಿ ಅಲ್ಲಿಂದ ಓಟಕ್ಕಿತ್ತ. ಅವನಿಗೂ ಮತ್ತು ನನ್ನ ಬಹುತೇಕ ಕೆಲಸಗಾರರಿಗೂ ಬಹಳ ಅಂತವಿರದೆ. ಶ್ರೀಮಂತ ಡ್ಯಾಡ್ ಹೇಳಿದರು, ನಾನು ಇಂತಹ ಬಹಳಷ್ಟು ಜನರನ್ನು ಕಂಡಿದ್ದೇನೆ. ಅವರು ಹೇಳುತ್ತಾರೆ, ಓ, ಹಣದಲ್ಲಿ ನನಗೆ ಒಂದಿಷ್ಟು ಆಸಕ್ತಿ ಇಲ್ಲ, ಆದರೂ ಅವರು ಪ್ರತಿನಿತ್ಯ 8 ತಾಸು ದುಡಿಯುತ್ತಾರೆ. ಇದು ಸತ್ಯವನ್ನು ಮುಚ್ಚಿಡುವುದು. ಅವರಿಗೆ ನಿಜಕ್ಕೂ ಹಣದ ಮೇಲೆ ಯಾವುದೇ ವ್ಯಾಮೋಹವಿಲ್ಲದಿದ್ದರೆ ಅವರು ಕೆಲಸಕ್ಕೆ ಯಾಕೆ ಹೋಗಬೇಕು? ಈ ರೀತಿಯ ಯೋಚನೆ ಅವರಲ್ಲಿ ಆ ಹುಚ್ಚಗಿಂತ ಹೆಚ್ಚಿನ ಹುಚ್ಚತನವನ್ನು ತುಂಬಿಸಿದೆ, ಯಾಕೆಂದರೆ ಅವರು ಹಣದ ರಾಶಿಯ ಮೇಲೆಯೇ ತಳ ಊರಿ ಕುಳಿತಿರುತ್ತಾರೆ. ನಾನಲ್ಲಿ ನನ್ನ ಶ್ರೀಮಂತ ಡ್ಯಾಡ್ನ ಮಾತುಗಳನ್ನು ಕೇಳುತ್ತಿದ್ದ ಹಾಗೆ ನನ್ನ ಸ್ವಂತ ಡ್ಯಾಡ್ನ ನೆನಪಾಯಿತು. ಅವರು ಅನೇಕ ಸಲ ಹೇಳಿದ್ದಾರೆ, ನನಗೆ ಹಣದ ಮೇಲೆ ಯಾವುದೇ ವ್ಯಾಮೋಹವಿಲ್ಲ. ಅವರು ಈ ಶಬ್ದಗಳನ್ನು ಹಾಗಾಗಿ ಇರುತ್ತಾರೆ. ಇದನ್ನು ಹೇಳುತ್ತಾ ಸ್ವಂತ ಸುರಕ್ಷಿತವೆನಿಸಿಕೊಳ್ಳುತ್ತಾರೆ. ನಾನು ಉದ್ಯೋಗಕ್ಕೆ ಅಂಟಿಕೊಂಡಿರುವುದು ಯಾತಕ್ಕೆ ಅಂದರೆ ನಾನು ನನ್ನ ಉದ್ಯೋಗವನ್ನು ಪ್ರೀತಿಸುತ್ತೇನೆ. ಹಾಗಿದ್ದರೆ ನಾವೇನು ಮಾಡಬೇಕು? ನಾನು ಕೇಳಿದೆ. ಭಯ ಮತ್ತು ಲೋಭದ ಭಾವನೆಗಳು ನಮ್ಮ ಮನಸ್ಸಿನಿಂದ ಹೊರಟು ಹೋಗದ ತನಕ ನಾವು ನಮ್ಮ ಕೆಲಸವನ್ನು ಮುಂದುವರಿಸಬಾರದೆ? ಹಾಗಲ್ಲ, ಅದರಲ್ಲಿ ಬಹಳ ಸಮಯ ಹಾಳಾಗಿರಬಹುದು. ಶ್ರೀಮಂತ ಡ್ಯಾಡ್ ಹೇಳಿದರು, ಭಾವನೆಗಳಿಂದಾಗಿಯೇ ನಾವು ಅಥವಾ ಭಾವನೆಗಳ ಅರ್ಥವೇನೆಂದರೆ ಚಾಲ್ತಿಯಲ್ಲಿರುವ ಶಕ್ತಿ ನಿಮ್ಮ ಭಾವನೆಗಳ ಬಗೆಗೆ ಪ್ರಾಮಾಣಿಕರಾಗಿ ಅಷ್ಟೇ ಅಲ್ಲ, ನಿಮ್ಮ ಭಾವನೆಗಳನ್ನು ಉಪಯೋಗಿಸುವ ಸಮಯದಲ್ಲಿ ಅದಕ್ಕೆ ವಿರೋಧವಾಗಿ ಹೋಗಿದೆ. ಅವು ನಿಮ್ಮ ಪರವಾಗಿ ಕೆಲಸ ನಿರ್ವಹಿಸುವಂತೆ ನೋಡಿಕೊಳ್ಳಿ. ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.